ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಸಿನಿಮಾದಲ್ಲಿ ಮೂಕ್ ಸುರೇಶ್ ಅವರ ನಿಜವಾದ ಹೀರೋ. ನೋಡಿ ಆದ್ಮೇಲೆ ಏನಪ್ಪಾ ಹೇಳ್ಬೇಕು ಅಂದ್ರೆ, ಪ್ರೆಸೆಂಟ್ ಇವಾಗ ಏನಾಗ್ತಿದೆ ಅಂದ್ರೆ ಪ್ರತಿಯೊಂದು ಹೆಣ್ಣೆಂತಿರೋರು ಗೌರ್ಮೆಂಟ್ ಜಾಬ್ ಇದ್ರೇನೆ ಕೊಡ್ಬೇಕು ಅನ್ನೋದು ಎಲ್ಲಾ ಕಡೆನೂ ನಿಲ್ತಿರೋದ್ರಿಂದ ಈ ಸಿನಿಮಾ ನೋಡಾದ್ರೂ ಕಲ್ತ್ಕೋಬೇಕು. ಅದೇ ಉದ್ದೇಶದಿಂದ ನಾವಿದ್ದಾಗ ಎಷ್ಟು ಆ ಮನೆ ಹೆಂಗ್ ಹಾಳಾಗತ್ತೆ ಅನ್ನೋದು, ಒಬ್ಬ ಗಂಡು ಮಗುವಿನ ತಂದೆಗೆ, ಅವ್ರ ತಾಯಿಗೆ, ಅವ್ರ ಮನೆಗೆ ಏನೆಲ್ಲಾ ತೊಂದರೆ ಆಗ್ತವೆ ಅನ್ನೋದನ್ನ ಈ ಸಿನಿಮಾ ನೋಡ್ಬೇಕು. ಒಂದ್ ಸಲ ಹೆಣ್ಣೆತ್ತಿರೋರು ಈ ಸಿನಿಮಾ ನೋಡಿದ್ರೆ ಸಾಕು. ತುಂಬಾ ಚೆನ್ನಾಗಿದೆ. ಕ್ಷಮೆ ಇರ್ಲಿ ತಂದೆ, ನಿಜ ಕಣ್ಣೀರ್ ಬಂದ್ಬಿಡ್ತು ನಮಗೆ ಸಿನಿಮಾ ಲಾಸ್ಟ್ ಜನ ತುಂಬಾ ಸ್ಟೋರಿ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಸುರೇಶ್ ಅಂತೂ ಸೂಪರ್. ಶಕುನಿ ಚೆನ್ನಾಗಿ. ಗೋವಿಂದ ಸರ್ ಅವರು ಹೇಳಿದ್ರು ಸರ್ಕಾರಿ ಜಾಬ್ ಮಾಡ್ತಾರ ಹೇಳ್ಬಾರ್ದು, ಅಜಯ್ ಶಿಕ್ಷೆ ಆಯ್ತು. ಸಿನಿಮಾ ಚೆನ್ನಾಗಿದ್ಯಾ? ಎಲ್ರು ನೋಡ್ಬೋದಾ? ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡ್ಬೋದಾ? ಫ್ಯಾಮಿಲಿ ಕುತ್ಕೊಂಡು ಬರ್ಬೇಕು, ಅದು ಬಹಳ ಇಂಪಾರ್ಟೆಂಟ್. ಮತ್ತೆ ಈಗಿನ ಟ್ರೆಂಡ್ ಅಲ್ಲಿ ಇದು ನೋಡಿದ್ರೆ ಈ ಸ್ಟೋರಿ ಬಗ್ಗೆ ಬಹಳ ಚೆನ್ನಾಗಿದೆ. ಎಲ್ಲ ಜನ ಬಂದು ನೋಡಿ ಮಾಡ್ಬೇಕು ಅಂತ ನನ್ನ ಬಯಕೆ. ತುಂಬಾ ಚೆನ್ನಾಗಿದೆ ಸಿನಿಮಾ. 2 ಅವರ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಇಂಟರ್ವ್ಯೂಲ್ ಅಂತೂ ಏನ್ ಇಷ್ಟು ಬೇಗ ಬಂತು ಅನಿಸ್ತು. ತುಂಬಾ ಚೆನ್ನಾಗಿದೆ. ತಂದೆ ಮಗನ ಬಾಂಧವ್ಯ, ಆಮೇಲೆ ಸರ್ಕಾರಕ್ಕೆ ಯಾವತ್ತೂ ಸುಳ್ಳು ಹೇಳ್ಬಾರ್ದು, ಅದರಿಂದ ತಪ್ಪಿಸ್ಕೊಳಕ್ ಆಗಲ್ಲ ಅಂತ ತುಂಬಾ ಚೆನ್ನಾಗಿದೆ. ಬಟ್ ಎಲ್ಲರಿಗೂ ಹೇಳೋದಷ್ಟೇ, ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಈ ತರ ಬಹಳ ಅಪರೂಪ, ಈ ತರ ಸಿನಿಮಾ ಬರೋದು. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತೀನಿ. ಎಲ್ಲರೂ ಬಂದು ಪ್ಲೀಸ್ ಸಿನಿಮಾ ನೋಡಿ. ಕಲಾಭಿಮಾನಿಗಳೇ ಕಲಾರಿಸುತ್ತೆ. ನಮ್ಮ ಮೂಕ್ ಸುರೇಶ್ ಅವರು, ಎಂ ಸುರೇಶ್ ಅವರು ಅಂತ ಹೇಳಿ, ಅವ್ರು ವಿಶೇಷವಾಗಿ ಮೂಕ್ ಸುರೇಶ್ ಅವರು ಅಂತಾನೆ ಜಗತ್ತಿಗೆ ಮತ್ತು ರಾಜ್ಯಕ್ಕೆ ಪರಿಚಯ ಇರುವಂತವ್ರು. ಅವರೇ ಡೈರೆಕ್ಷನ್ ಮಾಡಿ, ಅವರೇ ರೈಟಿಂಗ್ಸ್ ಮಾಡಿ, ನಿರ್ದೇಶನ ಮಾಡಿದಂತ ಕ್ಷಮೆ ಇರಲಿ ತಂದೆ ಅನ್ನುವಂತ ಚಿತ್ರ ಬಿಡುಗಡೆ ಆಗಿದೆ. ಚಿತ್ರ ಬಹಳ ವಿಶೇಷವಾಗಿ 2 ವಾರಗಳನ್ನು ಪೂರೈಸಿ 3ನೇ ವಾರಕ್ಕೆ ಕಾಲಿಡುತ್ತಾ ಇದೆ. ಹಾಗಾಗಿ ಅತ್ಯಂತ ಮಹತ್ವವನ್ನ, ಅತ್ಯಂತ ಜನಪ್ರಿಯತೆಯನ್ನು ಪಡ್ಕೊಂಡಂತ ಈ ಸಿನಿಮಾಕ್ಕೆ ತಾವೆಲ್ಲರೂ ಬೆಂಬಲವನ್ನು ಸೂಚಿಸಿ ಸಿನಿಮಾವನ್ನ ನೋಡಿ ಅಂತ ಹೇಳಿ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.